ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಸಾರ್ವಜನಿಕರು ಹಾಗೂ ವಿವಿಧ ಸಂಘಟನೆಗಳು ಶಾಂತಿಯುತವಾಗಿ ಪ್ರತಿಭಟನೆ, ಧರಣಿ ಹಾಗೂ ಮನವಿ ಸಲ್ಲಿಕೆ ನಡೆಸುವ ಉದ್ದೇಶದಿಂದ ಶಾಸಕ ಟಿ ರಘುಮೂರ್ತಿರವರ ಆದೇಶದ ಮೇರೆಗೆ ಬೆಂಗಳೂರು ಫ್ರೀಡಂ ಪಾರ್ಕ್ ಮಾದರಿಯಲ್ಲಿ ಚಳ್ಳಕೆರೆ ನಗರದಲ್ಲಿ ವಿಶೇಷವಾಗಿ ಒಂದು ಜಾಗವನ್ನು ನಿಗದಿಪಡಿಸಲಾಗಿದೆ. ನಗರದ ಬಳ್ಳಾರಿ ರಸ್ತೆ ಬನ್ನಿಮರ ಮೈದಾನದಲ್ಲಿ 3 ಗುಂಟೆ ಜಾಗವನ್ನು ನಗರಸಭೆ ಹಾಗೂ ಕಂದಾಯ ಇಲಾಖೆ ಸಹಯೋಗದಲ್ಲಿ ಪ್ರತಿಭಟನೆಗಾಗಿ ಮೀಸಲಿರಿಸಲಾಗಿದ್ದು, ನಗರಸಭೆಯ ವತಿಯಿಂದ ಭೂಮಿ ಸಮತಟ್ಟು ಕಾರ್ಯವನ್ನು ಕೈಗೊಳ್ಳಲಾಗಿದೆ. ನಗರದ ಸಂಚಾರ ವ್ಯವಸ್ಥೆಗೆ ಯಾವುದೇ ಅಡಚಣೆ ಆಗದಂತೆ ಹಾಗೂ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ನಿಗದಿತ ಜಾಗವನ್ನು ಸಾರ್ವಜನಿಕ ಹಿತಾಸಕ್ತಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಪ್ರತಿಭಟನೆ ನಡೆಸಲು ಅವಕಾಶ ಕಲ್ಪಿಸಲಾಗಿದ್ದು, ಅನುಮತಿ ಹಾಗೂ ನಿಗದಿತ ನಿಯಮಾವಳಿಗಳೊಂದಿಗೆ ಕಾರ್ಯಕ್ರಮಗಳನ್ನು ಆಯೋಜಿಸಬಹುದಾಗಿದೆ ಎಂದು ತಹಶೀಲ್ದಾರ್ ರೆಹನ್ ಪಾಷಾ ಹಾಗೂ ಪೌರಾಯುಕ್ತ ಜಗ್ಗಾರೆಡ್ಡಿ ಅವರು ಮಾಹಿತಿ ನೀಡಿದ್ದಾರೆ. ಈ ವ್ಯವಸ್ಥೆಯಿಂದ ನಗರದಲ್ಲಿ ಅಸ್ತವ್ಯಸ್ತತೆ ತಪ್ಪಿಸಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಲು ಅನುಕೂಲಕರವಾಗಿದ್ದು, ಸಾರ್ವಜನಿಕರಿಂದ ಹಾಗೂ ವಿವಿಧ ಸಂಘಟನೆಗಳಿಂದ ನಗರಸಭೆಯ ಈ ಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ. ಚಳ್ಳಕೆರೆಯಲ್ಲಿ ಪದೇ ಪದೇ ಮುಷ್ಕರಗಳನ್ನು ಮಾಡ್ತಾ ಈಗ ತಾಲೂಕು ಕಚೇರಿ ಮುಂದೆ, ತಾಲೂಕು ಪಂಚಾಯತಿ ಮುಂದೆ, ಸಾರ್ವಜನಿಕ ರಸ್ತೆಗಳಲ್ಲಿ, ಸಾರ್ವಜನಿಕ ಫುಟ್ಪಾತ್ ಮೇಲೆ ಕೂತ್ಕೊಂಡು ಈಗ ಪದೇ ಪದೇ ಮುಷ್ಕರ ಏನಾಗ್ತಾ ಇದ್ವು ಮುಂಚೆ, ಅದಕ್ಕೆ ಮುಷ್ಕರ ವಹಿಸುವವರಿಗೆ ಮತ್ತು ಜನಸಾಮಾನ್ಯರಿಗೆ ಯಾರಿಗೂ ಅಲ್ಲಿ ತೊಂದರೆ ಆಗಬಾರ್ದು ಅಂತೇಳಿ ಜಿಲ್ಲಾಧಿಕಾರಿಗಳು ಈ ಜಾಗದಲ್ಲಿ ಮುಷ್ಕರದಲ್ಲಿ ಭಾಗವಹಿಸೋರಿಗೆ ಅಂತಲೇ ಇದನ್ನು ಜಸ್ಟಾಗಿ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ ಏನಿದೆಯೋ ಆ ಟೈಪು ಇಲ್ಲಿ ನಮ್ಮ ಚಳ್ಳಕೆರೆಯಲ್ಲಿ ಯಾರೇ ಮುಷ್ಕರದಲ್ಲಿ ಭಾಗವಹಿಸಬೇಕು ಅದನ್ನು ಅವರಿಗಾಗಿ ಈ ಸ್ಥಳನ ಕಾಯ್ದಿರಿಸಿದ್ದೀವಿ. ಇದನ್ನು ಇನ್ಮೇಲೆ ಯಾರೇ ಮುಷ್ಕರದಲ್ಲಿ ಭಾಗವಹಿಸ್ತೀರಾ, ಏನಾದ್ರು ಮಾಡ್ತೀರಾ ಅಂದರೆ ಪೂರ್ವಾನುಮತಿ ಪಡೆದು ಈ ಸದರಿ ಜಾಗದಲ್ಲಿ ಅವರು ಮುಷ್ಕರದಲ್ಲಿ ಭಾಗವಹಿಸ್ಬೋದು ಅಂತ ಈ ಮೂಲಕ ಹೇಳಿ. ಏನಾಗಿದೆ, ಚಳ್ಳಕೆರೆಯಲ್ಲಿ ಪದೇ ಪದೇ ಮುಷ್ಕರಗಳನ್ನು ಮಾಡ್ತಾ ಈಗ ತಾಲೂಕು ಕಚೇರಿ ಮುಂದೆ, ತಾಲೂಕು ಪಂಚಾಯತಿ ಮುಂದೆ, ಸಾರ್ವಜನಿಕ ರಸ್ತೆಗಳಲ್ಲಿ, ಸಾರ್ವಜನಿಕ ಫುಟ್ಪಾತ್ ಮೇಲೆ ಕೂತ್ಕೊಂಡು ಈಗ ಪದೇ ಪದೇ ಮುಷ್ಕರ ಏನಾಗ್ತಾ ಇದ್ವು ಮುಂಚೆ, ಅದಕ್ಕೆ ಮುಷ್ಕರ ವಹಿಸುವವರಿಗೆ ಮತ್ತು ಜನಸಾಮಾನ್ಯರಿಗೆ ಯಾರಿಗೂ ಅಲ್ಲಿ ತೊಂದರೆ ಆಗಬಾರ್ದು ಅಂತೇಳಿ ಜಿಲ್ಲಾಧಿಕಾರಿಗಳು ಈ ಜಾಗದಲ್ಲಿ ಮುಷ್ಕರದಲ್ಲಿ ಭಾಗವಹಿಸೋರಿಗೆ ಅಂತಲೇ ಇದನ್ನು ಜಸ್ಟಾಗಿ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ ಏನಿದೆಯೋ ಆ ಟೈಪು ಇಲ್ಲಿ ನಮ್ಮ ಚಳ್ಳಕೆರೆಯಲ್ಲಿ ಯಾರೇ ಮುಷ್ಕರದಲ್ಲಿ ಭಾಗವಹಿಸಬೇಕು ಅದನ್ನು ಅವರಿಗಾಗಿ ಈ ಸ್ಥಳನ ಕಾಯ್ದಿರಿಸಿದ್ದೀವಿ. ಇದನ್ನು ಇನ್ಮೇಲೆ ಯಾರೇ ಮುಷ್ಕರದಲ್ಲಿ ಭಾಗವಹಿಸ್ತೀರಾ, ಏನಾದ್ರು ಮಾಡ್ತೀರಾ ಅಂದರೆ ಪೂರ್ವಾನುಮತಿ ಪಡೆದು ಈ ಸದರಿ ಜಾಗದಲ್ಲಿ ಅವರು ಮುಷ್ಕರದಲ್ಲಿ ಭಾಗವಹಿಸ್ಬೋದು ಅಂತ ಈ ಮೂಲಕ ಹೇಳಿ.